ಎಲ್ಲ SSLC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವರ್ಷ ಗೌರ್ಮೆಂಟ್ ಕಡೆಯಿಂದ ಒಳ್ಳೊಳ್ಳೆ ಸ್ಕಾಲರ್‌ಶಿಪ್ ಅನ್ನೋದು ಸಿಗ್ತಾ ಇದೆ. ಭರ್ಜರಿ ಸ್ಕಾಲರ್‌ಶಿಪ್ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಈ ವರ್ಷ 25,000ದಿಂದ ಸ್ಟಾರ್ಟ್ ಆಗಿಬಿಟ್ಟು ಸ್ಕಾಲರ್‌ಶಿಪ್ ಅನ್ನೋದು 50,000ದವರೆಗೂ ಈ ವರ್ಷ SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಸ್ಕಾಲರ್‌ಶಿಪ್ ಅನ್ನೋದು ಸಿಗ್ತಾ ಇದೆ. ಸೊ ಯಾರೆಲ್ಲ 85 ಅಬೋವ್ ಸ್ಕೋರ್ ಮಾಡಿದ್ದಾರೆ, ಹಾಗೆ ಯಾರೆಲ್ಲ ಟಾಪರ್ ಅಂದರೆ 90 ಮೇಲೆ ಸ್ಕೋರ್ ಮಾಡಿದ್ದಾರೆ, ಹಾಗೆ ಯಾರೆಲ್ಲ 65 ಅಬೋವ್ ಸ್ಕೋರ್ ಮಾಡಿದವರಿಗೂ ಒಳ್ಳೆ ಸ್ಕಾಲರ್‌ಶಿಪ್ ಅವಕಾಶ ಈ ವರ್ಷ ಸಿಗ್ತಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಕಾಲರ್‌ಶಿಪ್ ಸಿಗ್ತಿದೆ ಗೌರ್ಮೆಂಟ್ ಕಡೆಯಿಂದ. ಸೊ ಎಲ್ಲರೂ ಕೂಡ ಬೇಗ ಅಪ್ಲೈ ಮಾಡಿ. ಯಾವ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್‌ಶಿಪ್‌ಗೆ ಎಲಿಜಿಬಲ್ ಇದ್ದೀರಾ, ಹಾಗೆ ಯಾವ ಕ್ಯಾಟಗರಿಗೆ ಯಾವ ಸ್ಕಾಲರ್‌ಶಿಪ್ ಅನ್ನೋದು ಸಿಗ್ತಾ ಇದೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ SSLC ನಂತರದ ಸ್ಕಾಲರ್‌ಶಿಪ್ ಯಾವ್ಯಾವ ಸ್ಕಾಲರ್‌ಶಿಪ್ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ SSP ಸ್ಕಾಲರ್‌ಶಿಪ್ ಅಂದರೆ ಸ್ಟೇಟ್ ಸ್ಕಾಲರ್‌ಶಿಪ್ ಪೋರ್ಟಲ್ ಅಂತ. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ಯಾವ್ಯಾವ ಕ್ಯಾಟಗರಿ ಅವರು ಎಲಿಜಿಬಲ್ ಆಗಿರ್ತಾರೆ ಅಂದರೆ ಕ್ಯಾಸ್ಟ್ ಅವರು, SC ST ಅವರು, ಹಾಗೆ OBC, ಆಮೇಲೆ ಮೈನಾರಿಟಿ, ಹಾಗೆ ಜನರಲ್ ಇನ್ಕಮ್ ಬೇಸ್ ಮೇಲೆ ಹೋಗುತ್ತೆ. ಅಂದರೆ ಈಗ ನಿಮ್ಗೆ 8 ಲ್ಯಾಕ್ ಮೇಲೆ ಏನಾದರೂ ಒಂದು ಇಯರ್ಗೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಇದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಇರಲ್ಲ. SC ST ST OBC ಎಲ್ಲರೂ ಕೂಡ ಈ ಒಂದು ಸ್ಕಾಲರ್‌ಶಿಪ್‌ಗೆ ಅಪ್ಲೈ ಮಾಡ್ಬೋದು. ಇದು ನಿಮಗೆ SSLC ವಿದ್ಯಾರ್ಥಿಗಳಿಗೆ 5,000ದಿಂದ ಹಿಡಿದು 15,000ದವರೆಗೂ ಪರ್ ಇಯರ್ಗೆ ಬರುತ್ತೆ. ಅಂದರೆ ನೀವೆಲ್ಲಾದರೂ ಫಾರ್ಮರ್ ಆಗಿದ್ದರೆ ನಿಮಗೆ 15,000 ಬರುತ್ತೆ. ನೀವು ಫಾರ್ಮರ್ ಅಲ್ಲ ಅಂದರೆ ನಿಮಗೆ 5,000ದವರೆಗೂ ಸ್ಕಾಲರ್‌ಶಿಪ್ ಅನ್ನೋದು ಬರುತ್ತೆ. ನೀವು PUCಗೆ ಹೋಗೋರಾಗಿರ್ಬೋದು, ಡಿಪ್ಲೊಮಾಗೆ ಹೋಗೋರಾಗಿರ್ಬೋದು, ಮೆಡಿಕಲ್ಗೆ ಆಗಿರ್ಬೋದು, ಯಾವುದಕ್ಕೆ ನೀವು ಹೋದರೂ ಸೊ ನೀವು ಈ ಒಂದು ಸ್ಕಾಲರ್‌ಶಿಪ್‌ಗೆ ಅಪ್ಲೈ ಮಾಡ್ಬೋದು. SSP ಸ್ಕಾಲರ್‌ಶಿಪ್ ಇದೊಂದು ಬೆಸ್ಟ್ ಸ್ಕಾಲರ್‌ಶಿಪ್ ಅಂತಲೇ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್‌ಶಿಪ್‌ಗೆ ಅಪ್ಲೈ ಮಾಡ್ಬೋದು. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಬಂದ ಸ್ಕಾಲರ್‌ಶಿಪ್‌ನ. ನೆಕ್ಸ್ಟ್ ಬರೋದೇ ಪ್ರೈಸ್ ಮನಿ ಸ್ಕಾಲರ್‌ಶಿಪ್. ಇದು ಮಾತ್ರ ಕ್ಯಾಟಗರಿ ಎಲ್ಲರಿಗೂ ಸಿಗಲ್ಲ. ಕ್ಯಾಟಗರಿ SC ST ಅವ್ರಿಗೆ ಮಾತ್ರ ಸಿಗುತ್ತೆ. ಇದು ಅಮೌಂಟ್ ಬಂದುಬಿಟ್ಟು 10ರಿಂದ 20,000. ಅದಕ್ಕಿಂತ ಇದು ಜಾಸ್ತಿ ಇದೆ ಸ್ಕಾಲರ್‌ಶಿಪ್ಪು. ಇದು ಯಾರಿಗೆ ಸಿಗುತ್ತೆ ಅಂದರೆ SC STಯಲ್ಲಿ ಯಾರು 60%ಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೋ, ಹಾಗೆ ಪ್ಲಸ್ ಫಸ್ಟ್ ಅಟೆಂಪ್ಟಲ್ಲಿ ಅಂದರೆ ಎಕ್ಸಾಮ್ 1ಅಲ್ಲೇ ಪಾಸ್ ಆಗಿರ್ತಾರೋ, ಸೊ ಅಂಥವರಿಗೆ ಈ ಒಂದು ಸ್ಕಾಲರ್‌ಶಿಪ್ ಅನ್ನೋದು ಸಿಗುತ್ತೆ. ಸೊ ಇದೊಂದು ಒಳ್ಳೆ ಸ್ಕಾಲರ್‌ಶಿಪ್ ಆಪರ್ಚುನಿಟಿ SC ST ಸ್ಟೂಡೆಂಟ್ಗೆ ಅಂತಲೇ ಹೇಳ್ಬೋದು. 10ರಿಂದ 20,000 ಅಂದರೆ ಪ್ರೈಸ್ ಮನಿ ಸ್ಕಾಲರ್‌ಶಿಪ್. ಅಂದರೆ ಈಗ ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಅಂದರೆ 60% ಅಬೌವ್ ಸ್ಕೋರ್ ಮಾಡಿರ್ತಾರೆ SC ST ಕ್ಯಾಟಗರಿಲಿ, ಸೊ ಅವರಿಗೆ 10ರಿಂದ 20,000 ಸ್ಕಾಲರ್‌ಶಿಪ್ ಸಿಗ್ತಿದೆ. ನೆಕ್ಸ್ಟ್ ವಿದ್ಯಾಸಿರಿ ಪ್ರತಿಭಾ ಪುರಸ್ಕಾರ ಎರಡು ಒಟ್ಟಿಗೆ ಬರುತ್ತೆ. ಇದು ಕ್ಯಾಟಗರಿ OBC, ಬ್ಯಾಕ್ವರ್ಡ್ ಕ್ಲಾಸಸ್ಸು, 2AB 3AB ಇದು ಏನಂದರೆ OBC ಸ್ಟೂಡೆಂಟ್ಸ್ಗಳಿಗೆ ಹೆಚ್ಚಾಗಿ ಸಿಗುತ್ತೆ. ಹಾಸ್ಟೆಲ್ ಇರೋರಿಗೆ ಇದು ವಿದ್ಯಾಸಿರಿ ಸ್ಕಾಲರ್‌ಶಿಪ್ಪು 1,500ರಿಂದ 2,500ವರೆಗೂ ಸಿಗುತ್ತೆ ಮಂತ್ಗೆ. ಮಂತ್ಲಿ ಹಾಸ್ಟೆಲಲ್ಲಿ ಇರ್ತಾರಲ್ಲ, ಸೊ ಅವರಿಗೆ. ಇನ್ನು ಡೇ ಸ್ಕಾಲರ್ಸ್ ಅಂದರೆ ಮನೆಯಿಂದ ಓಡಾಡ್ತಾರಲ್ಲ ಅವರಿಗೆ ಯಾವುದು ಪ್ರತಿಭಾ ಪುರಸ್ಕಾರ ಅಂತ ಇದ್ದಿಲ್ಲ, ಅಂದರೆ ಯಾರೆಲ್ಲ 85% ತೆಗೆದಿರ್ತಾರೆ ಅವರು ಪ್ರತಿಭಾ ಪುರಸ್ಕಾರ ಅಂತ ಸ್ಕಾಲರ್‌ಶಿಪ್ ಸಿಗುತ್ತೆ. ಇದು ಬಂದುಬಿಟ್ಟು 15ರಿಂದ 25,000ವರೆಗೂ ಸಿಗುತ್ತೆ ಪರ್ ಇಯರ್ಗೆ. ಸೊ ಇದು ಒಳ್ಳೆ ಸ್ಕಾಲರ್‌ಶಿಪ್ ಇದೆ. ನೆಕ್ಸ್ಟ್ ರೈತ ವಿದ್ಯಾ ನಿಧಿ ಸ್ಕಾಲರ್‌ಶಿಪ್ ಅಂತ. ಇದು ಕ್ಯಾಟಗರಿ ಬಂದುಬಿಟ್ಟು ಫಾರ್ಮರ್ ಚಿಲ್ಡ್ರನ್, ಅಂದರೆ ಯಾರೆಲ್ಲ ಫಾರ್ಮರ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್‌ಶಿಪ್ ಅನ್ನೋದು ಸಿಗುತ್ತೆ. ಇದು 2,000ದಿಂದ ಸ್ಟಾರ್ಟ್ ಆಗುತ್ತೆ, 11,000ವರೆಗೂ ಸಿಗುತ್ತೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಕಡಿಮೆ ಸಿಗುತ್ತೆ, ಅದು ಇನ್ನು ಆ್ಯನ್ಯುವಲ್ ಇನ್ಕಮ್ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಜಾಸ್ತಿ ಅನ್ನೋದು ಸಿಗುತ್ತೆ, 11,000ವರೆಗೂ ಸಿಗುತ್ತೆ. ಇನ್ನು ಬರೋದು ಮೈನಾರಿಟಿ ಸ್ಕಾಲರ್‌ಶಿಪ್. ಇದು ಕ್ಯಾಟಗರಿ ಬಂದುಬಿಟ್ಟು ಮುಸ್ಲಿಮು, ಕ್ರಿಶ್ಚಿಯನ್ನು, ಸಿಕ್ಕು, ಜೈನು, ಬುದ್ಧಿಸ್ಟು ಇವರಿಗೆಲ್ಲ ಸಿಗುತ್ತೆ ಈ ಸ್ಕಾಲರ್‌ಶಿಪ್ಪು. ಇದು ಅಮೌಂಟ್ ಬಂದುಬಿಟ್ಟು 12,000 15,000 ಸಿಗತ್ತೆ ಅಂತಲೇ ಹೇಳ್ಬೋದು. ಪರ್ ಇಯರಿಗೆ ಒಂದು ವರ್ಷಕ್ಕೆ ಇಷ್ಟು ಸ್ಕಾಲರ್‌ಶಿಪ್ ಸಿಗುತ್ತೆ. ಇದು ಒಳ್ಳೆಯ ಸ್ಕಾಲರ್‌ಶಿಪ್ಪು. ಇದಕ್ಕೆ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರಲ್ಲ. ಈ ಒಂದು ಕ್ಯಾಸ್ಟ್ ಅವರು ಅಪ್ಲೈ ಮಾಡ್ಬೋದು. SSLC ಪಾಸ್ ಆದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಇದಕ್ಕೆ. ಸೊ ಮೈನಾರಿಟಿ ಸ್ಕಾಲರ್‌ಶಿಪ್ ಇದು ಇಷ್ಟು ಅನ್ನೋದು ಸಿಗುತ್ತೆ ನಿಮಗೆ. ನೆಕ್ಸ್ಟು ಮೆರಿಟ್ ಸ್ಕಾಲರ್‌ಶಿಪ್. ಇದು ಟಾಪಲ್ಲಿ ಯಾರು 90 ಮೇಲೆ 85 ಮೇಲೆ ಸ್ಕೋರ್ ಅನ್ನೋದು ಮಾಡಿರ್ತಾರೆ, ಸೊ ಅಂಥ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್‌ಶಿಪ್ ಸಿಗುತ್ತೆ. ಎಲ್ಲ ಕ್ಯಾಟಗರಿ OBC ಆಗಿರ್ಬೋದು, SC ST ST ಎಲ್ಲ ಕ್ಯಾಟಗರಿಯವರಿಗೂ ಈ ಒಂದು ಸ್ಕಾಲರ್‌ಶಿಪ್ ಅನ್ನೋದು ಸಿಗ್ತಾ ಇದೆ. ಇದೊಂದು ಒಳ್ಳೆಯ ವಿಷಯ.
ಅಮೌಂಟ್ ಬಂದುಬಿಟ್ಟು 10ರಿಂದ 20,000ವರೆಗೂ ಸಿಗುತ್ತೆ ಒಂದು ಸ್ಕಾಲರ್ಶಿಪ್ಪು. 85% ಮಾರ್ಕ್ಸ್ ಇದ್ದರು ಮತ್ತು ರ್ಯಾಂಕ್ ಹೋಲ್ಡರ್ಸ್ ಯಾರೆಲ್ಲ ರ್ಯಾಂಕಲ್ಲಿ ಬಂದಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು. ಇದು ಯಾರೆಲ್ಲ 85 ಸ್ಕೋರ್ ಮಾಡಿದರೆ 100% ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಇದು 100% ಬಂದೇ ಬರುತ್ತೆ ಸ್ಕಾಲರ್ಶಿಪ್ಪು. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡ್ತೀನಿ. ಸೊ ಫುಲ್ ಡೀಟೇಲ್ ಆಗಿ ಎಲ್ಲ ಸ್ಕಾಲರ್ಶಿಪ್ನ ಲಿಂಕ್ನ ಹಾಕ್ಬಿಟ್ಟು ಸೊ ಹೇಗೆ ಅಪ್ಲೈ ಮಾಡೋದಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಇದರಿಂದ ನೋಟಿಫಿಕೇಶನ್ ಅನ್ನೋದು ಡೈಲಿ ಬರ್ತಾ ಇರುತ್ತೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದಾಗ. ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಇದು ಕ್ಯಾಟಗರಿ SC ST OBC ಮೈನಾರಿಟಿ ಸ್ಟೂಡೆಂಟ್ಗೆ ಸಿಗುತ್ತೆ. ಇದು 3,000ದಿಂದ 10,000ವರೆಗೂ ಪರ್ ಇಯರ್ಗೆ ಸಿಗುತ್ತೆ. ಇನ್ಕಮ್ ಲಿಮಿಟ್ ಅನ್ನೋದು ಇರುತ್ತೆ 8 ಲಕ್ಷ 3 ಲಕ್ಷದ ಒಳಗಡೆ ಇದ್ದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲೈ ಮಾಡೋಕ್ಕೆ ಆಗುತ್ತೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು. ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಸ್ಕಾಲರ್ಶಿಪ್ಪನ್ನ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ ಇನ್ನೂ ಕೂಡ ಯಾವುದೇ ರೀತಿ ಸ್ಕಾಲರ್ಶಿಪ್ಪು ಓಪನ್ ಆಗಿಲ್ಲ. ಇದೆಲ್ಲ ಜಸ್ಟ್ ಲೀಸ್ಟ್ ಆಗಿರುತ್ತೆ. ಇವೆಲ್ಲ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. ಈ ಒಂದು ವಿಡಿಯೋ ಜಸ್ಟ್ ಇನ್ಫಾರ್ಮೇಷನ್ಗೆ ಆಗಿರುತ್ತೆ. ನೀವು ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ ಈಗ ನೀವು ಸೆಕೆಂಡ್ PUCಗೆ ಸೇರ್ತಿರಲ್ಲ. ಈಗ SSLC ಮುಗ್ದಾದ್ಮೇಲೆ PUಗೆ ಅಂದರೆ PUC ಆಗಿರ್ಬೋದು, ಡಿಪ್ಲೊಮೊ ಆಗಿರ್ಬೋದು, ಮೆಡಿಕಲ್ಗೆ ಸೇರಾದ್ಮೇಲೆ ಅಲ್ಲಿ ನಿಮಗೆ ಒಂದು ರಿಜಿಸ್ಟರ್ ನಂಬರ್ ಅನ್ನೋದನ್ನು ಕೊಡ್ತಾರೆ. ಸೊ ಆ ರಿಜಿಸ್ಟರ್ ನಂಬರ್ನ ಹಾಕಿಬಿಟ್ಟು ನೀವು ಅಪ್ಲೈ ಅನ್ನೋದು ಮಾಡಬೇಕಾಗುತ್ತೆ. ಸೊ ಅಷ್ಟು ತನಕ ಯಾವ ಸ್ಕಾಲರ್ಶಿಪ್ಗೂ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಸ್ಕಾಲರ್ಶಿಪ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.